ಈ ಕಡೆ ಗಮನ ಕೊಡ್ಬೇಕು. ಫಸ್ಟ್ ಕೈ ಕಟ್ರಿ ಎಲ್ಲಾರು. ಬೋರ್ಡ್ ಕಡೆ ಗಮನ ಇರ್ಲಿ ಎಲ್ಲಾರ್ದು. ಇವತ್ತಿನ ದಿವಸ ನಾವು ಗುಣಾಕಾರ ಲೆಕ್ಕ ಬಗ್ಗೆ ತಿಳ್ಕೊಳೋಣ. ಯಾವ ಲೆಕ್ಕ? ಗುಣಾಕಾರ ಲೆಕ್ಕದ ಬಗ್ಗೆ ತಿಳ್ಕೊಳೋಣ. ಇಲ್ಲೊಂದು ಲೆಕ್ಕ ಐತಿ. ಎಷ್ಟಪ್ಪ? 78,684. ಯಾವಾಗ್ಲೂ ಲೆಕ್ಕನ ಯಾವ ಕಡೆಲಿಂತರ ಮಾಡ್ಬೇಕು? ಯಾವ ಕಡೆಲಿಂತರ ಮಾಡ್ಬೇಕು? ಎಡಗಡೆ ಭಾಗದಿಂದ ಬಲಗಡೆ ಕಡೆಗೆ ಹೋಗ್ಬೇಕು. ಅಂದಾಗ ಲೆಕ್ಕಗಳು ಕರೆಕ್ಟ್ ಆಗಿ ಉತ್ತರ ಸಿಗುತ್ತಾ, ಇಲ್ಲಾಂದ್ರ ತಪ್ಪಾಗಿ ಉತ್ತರ ಸಿಗುತ್ತಾ? ಈಗ ನೋಡ್ರಿ, ನಾವು ಗುಣಾಕಾರ ಲೆಕ್ಕ ಮಾಡ್ಬೇಕಾದ್ರ ಫಸ್ಟ್ ನಮ್ಗೆ ಏನ್ ಬರ್ಬೇಕು? ಮಗ್ಗಿಗಳು ಬರ್ಬೇಕು. ಏನ್ ಬರ್ಬೇಕು? ಮಗ್ಗಿಗಳು ಬರ್ಬೇಕು. ಈಗ ನಮ್ಗ ಎಷ್ಟ್ರ ಮಗ್ಗಿ ಬರ್ಬೇಕಪ್ಪ? ಈ ಲೆಕ್ಕ ಕರೆಕ್ಟ್ ಆಗಿ ಬರಕ ಸಾಧ್ಯವಾಗತ್ತ. ಹೌದಾ? ಇಲ್ಲಿ ಎಷ್ಟೈತಪ್ಪ? 9×4 = 36. ಅವಾಗ ನಾವು 36ನ ಈ ರೀತಿಯಾಗಿ ಹಚ್ಚೋದಿಲ್ಲ. ನಾವು ಏನ್ ಮಾಡ್ಬೇಕು? 3ನ್ನ ಮೇಲ್ಗಡೆ ಹಚ್ಕೋಬೇಕು, ಇಲ್ಲಾಂದ್ರೆ ಇಲ್ಲಾರ ಹಚ್ಕೋಬೇಕು, ಇಲ್ಲಾಂದ್ರೆ ಇಲ್ಲಾರ ಹಚ್ಕೋಬೇಕು. ಹೌದಾ? ಅವಾಗ ಉತ್ತರ ಕರೆಕ್ಟ್ ಆಗಿ ಬರುತ್ತ. 36. ಹೌದಾ? 9×8 ಆ 72ಕ್ಕ ನಾವ್ ಎಷ್ಟನ್ನ ಸೇರ್ಸ್ಬೇಕು? 72 1 3 75. 7ನ್ನ ಮೇಲ್ಗಡೆ ಹಚ್ಬೇಕು, 5ನ್ನ ಕೆಳಗಡೆ ಹಚ್ಬೇಕು. ಇನ್ನ 9 6 54. ಆ 54ಕ್ಕ 7ನ್ನ ಸೇರ್ಸಿದ್ರ ಎಷ್ಟು? 6ನ್ನ ಮೇಲ್ಗಡೆ ಹಚ್ಚಿ 1ನ್ನ ಕೆಳಗಡೆ ಹಚ್ಬೇಕು. ಇನ್ನ 9×8 72ಕ್ಕ 6ನ್ನ ಸೇರ್ಸಿದ್ರ ಎಷ್ಟು? 78. 7ನ್ನ ಮೇಲ್ಗಡೆ ಹಚ್ಬೇಕು, 8ನ್ನ ಕೆಳಗಡೆ ಹಚ್ಬೇಕು. ಇನ್ನ 9 7 ಎಷ್ಟು? 63ಕ್ಕ ನಾವ್ ಎಷ್ಟನ್ನ ಸೇರ್ಸ್ಬೇಕು? 7ನ್ನ ಸೇರ್ಸಿದ್ರೆ ಎಷ್ಟಾಗತ್ತ? ಈಗ ನಮ್ಮ ಉತ್ತರ ಎಷ್ಟು ಬಂತು? ಬಿಡಿ 10 100 1000 10,000 ಲಕ್ಷ. ಇಲ್ಲಿಗೆ ಎಷ್ಟು ಬಂತು? 7,08,156 ಬಂತ ಸರಿಯಾದ ಉತ್ತರ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದ ಮೇನೆ ಎಲ್ಲರೂ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ.